ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ನ ಪ್ರಾಫಿಟ್ ಅಂಡ್ ಲಾಸ್ ಚಾಪ್ಟರ್ನ 3ನೇ ಕ್ವಶನ್ 5 ಮಾರ್ಕ್ಸಿಗೆ. ಸೊ ಕ್ವಶನ್, ಗೂಡ್ಸ್ ಕಾಸ್ಟಿಂಗ್ ರುಪೀಸ್ 10,400. ಇಲ್ಲಿ ಗೂಡ್ಸ್ ಮೂಲ ಬೆಲೆ ಎಷ್ಟು? 10,400 ರೂಪಾಯಿ. ಆರ್ ಸೋಲ್ಡ್ ಎಟ್ 20% ಅಬೌವ್ ದ ಕಾಸ್ಟ್. ಅಂದ್ರೆ ಇಲ್ಲಿ ಮಾರಾಟ ಮಾಡಿದಷ್ಟಕ್ಕೆ 20% ಅಬೌವ್ ದ ಕಾಸ್ಟ್ ಟು ಆನ್ ಏಜೆಂಟ್. ಅಂದ್ರೆ ಇಲ್ಲಿ ಡೈರೆಕ್ಟ್ ಮಾರಾಟಗಾರ ಮಾರಾಟ ಮಾಡಿಲ್ರಿ, ಒಬ್ಬ ಏಜೆಂಟ್ ಥ್ರೂ ಮಾರಿಸಿದಾನೆ ಇಲ್ಲಿ. ಸೊ ಹೂ ಚಾರ್ಜಸ್ 5% ಆನ್ ದ ಫಸ್ಟ್ 8,000. ಅಂದ್ರೆ ಇಲ್ಲಿ ಕಮಿಷನ್ ಯಾವ ತರ ಚಾರ್ಜ್ ಮಾಡ್ತಾನ್ರಿ? ಮೊದಲ 8,000 ರೂಪಾಯಿ ಮೇಲೆ 5% ಕಮಿಷನ್ ಚಾರ್ಜ್ ಮಾಡ್ತಾನ ಆ ಏಜೆಂಟ್, ಅಂಡ್ 3% ಆನ್ ಬ್ಯಾಲೆನ್ಸ್. ಅಂದ್ರೆ ಉಳಿದಿರೋ ಅಮೌಂಟ್ ಮೇಲೆ 3% ಚಾರ್ಜ್ ಮಾಡ್ತಾನ್ರಿ. ವಾಟ್ ರೇಟ್ ಆಫ್ ಪ್ರಾಫಿಟ್ ಡಸ್ ದ ಸೆಲ್ಲರ್ ರಿಸೀವ್? ಅಂದ್ರೆ ಮೂಲ ಮಾರಾಟಗಾರನಿಗೆ ಎಷ್ಟು ಲಾಭ ಆಗುತ್ತಂತ ಕಂಡುಹಿಡಿಬೇಕ್ರಿ ಇಲ್ಲಿ. ಓಕೆ, ಗೂಡ್ಸ್ ಕಾಸ್ಟಿಂಗ್ 10,400, 10,400 ರೂಪಾಯಿ ಬೆಲೆ ಗೂಡ್ಸ್ ಅನ್ನ 20% ಅಬೌವ್ ಕಾಸ್ಟಿಂಗ್ ಮಾರಾಟ ಮಾಡ್ತಾನ್ರಿ. ಓಕೆ, ಸೊ ಗಿವನ್ ಇನ್ಫಾರ್ಮೇಶನ್, ಸೊಲ್ಯೂಷನ್ ಕಾಸ್ಟ್ ಆಫ್ goods 10,400 ಆಡ್ ಈ 10,400 ರೂಪೀಸ್ ಗೂಡ್ಸ್ ಅನ್ನ 20% ಮಾರ್ಜಿನ್ ಆಡ್ ಮಾಡ್ತಾನ್ರಿ, 20% ಪ್ರಾಫಿಟ್ ನ ಆಡ್ ಮಾಡ್ತಾನ. ಸೊ 20% ಪ್ರಾಫಿಟ್ ಆನ್ ಕಾಸ್ಟ್. ಸೊ ಕಾಸ್ಟ್ ಪ್ರೈಸ್ ಇದೆ 10,400 ರೂಪಾಯಿ ಇದೆ, ಇಂಟು 20% ಮಾಡಿ. 10,400 ರೂಪಾಯಿ ಇಂಟು 20%, ಸೊ 2,080. ಸೊ 2,080 ಆಡ್ ಮಾಡಿದ್ರೆ ಸೊ 12,480 ಬರ್ತ್ರಿ. ಸೊ ಇನ್ವಾಯ್ಸ್ ಪ್ರೈಸ್ ಇದೆ ಲೆಸ್. ಇಲ್ಲಿ ಏಜೆಂಟ್ ಕಮಿಷನ್ ಲೆಸ್ ಮಾಡ್ಕೋಬೇಕ್ರಿ. ಏಜೆಂಟ್ ಕಮಿಷನ್ ಯಾವ ತರ ಚಾರ್ಜ್ ಮಾಡ್ತಾನ್ರಿ? ಮೊದಲ 8,000 ರೂಪಾಯಿ ಮೇಲೆ 5% ಅಂತ್ರಿ. ಓಕೆ, ಇಲ್ಲಿ 12,480 ರೂಪಾಯಿನ 12,480 ರೂಪಾಯಿನ ಕೊಂಡು 2 ಭಾಗ ಮಾಡ್ರಿ. ಮೊದಲ 8,000 ರೂಪಾಯಿ ಮೇಲೆ, ಆಮೇಲೆ ಬಾಕಿ ಬ್ಯಾಲೆನ್ಸ್ 12,480 ರೂಪಾಯಿಗೆ 8,000 ರೂಪಾಯಿ ಲೆಸ್ ಮಾಡಿದ್ರೆ 4,480 ರೂಪಾಯಿ ಬಂತೆ. ಸೊ ಈ 8,000 ರೂಪಾಯಿ ಮೇಲೆ 5% ಕಮಿಷನ್, ಆಮೇಲೆ ಈ 4,480 ರೂಪಾಯಿ ಮೇಲೆ 3% ಕಮಿಷನ್. ಸೊ 4,480 ರೂಪಾಯಿ ಹೆಂಗ್ ಬಂತ್ರಿ? ಬ್ರಾಕೆಟ್ ನಂಬರ್ ಹೋಗ್ಬೋದು ನಾವು. 12,480 ಮೈನಸ್ 8,000. ಅಂದ್ರೆ ಟೋಟಲ್ ಮಾರಾಟ ಆಗಿದ್ದು 12,480. ಮೊದಲ 8,000 ರೂಪಾಯಿ ಮೇಲೆ ಕಮಿಷನ್ ಕೊಟ್ಬಿಟ್ಟಿರಿ. ಸೊ ಆ ಮೊದಲ 8,000 ರೂಪಾಯಿ ಕಳ್ಕೊಂಡ್ರೆ ನಮಗೆ ಸಿಗೋದು 4,480 ರೂಪಾಯಿ. ಸೊ 4,480 ರೂಪಾಯಿ ಮೇಲೆ 3% ಕಮಿಷನ್ ಕೊಡ್ರಿ. ಸೊ 8,000 ಇಂಟು 5% ಮಾಡಿದ್ರೆ ಸೊ 400 ರೂಪಾಯಿ ಬಂತ್ರಿ. ಅದೇ ರೀತಿ 12,480 ಮೈನಸ್ 8,000 ಮಾಡಿದ್ರೆ 4,480 ಇಂಟು 3% ಮಾಡಿದ್ರೆ ಸೊ 134.40 ಪೈಸಾ. ಸೊ ಇದು 134.40 ಪೈಸಾ ಬಂತ. ಸೊ ಈ 400 ಪ್ಲಸ್ 134.40 ಪೈಸಾ ಕಮಿಷನ್, ಏಜೆಂಟ್ ಕಮಿಷನ್ ಹೋಗ್ತೈತ್ರಿ. ಆ ಏಜೆಂಟ್ ಕಮಿಷನ್ ಕೊಡ್ರಿ. ಏಜೆಂಟ್ ಕಮಿಷನ್ ಏನು ತೋರಿ? ಆನ್ ಫಸ್ಟ್ rupees 8,000, on rupees first rupees 8,000 5% ಮಾಡಿದ್ರೆ 400 ರೂಪಾಯಿ ಬಂತ್ರಿ. ಆನ್ ಫಸ್ಟ್ 8,000 ರೂಪೀಸ್ 5% ಕಮಿಷನ್ 400 ರೂಪಾಯಿ ಕೊಟ್ಟಿರಿ. ಆಮೇಲೆ ಬಿ ಆನ್ ಬ್ಯಾಲೆನ್ಸ್ ಅಂದ್ರೆ 12,480 ಮೈನಸ್ 8,000 ಮಾಡಿದ್ರೆ 4480 ಬರ್ತ್ರಿ. 4480 ಇಂಟು 3% ಮಾಡಿದ್ರೆ 4480 ಇಂಟು 3% ಮಾಡಿದ್ರೆ 134.40 ಲೆಸ್ ಮಾಡಿದ್ರೆ
So 12,480 minus 400 minus 134.40 ಮಾಡಿದ್ರೆ 11,945.6. Therefore, net selling price. So less cost of goods. So 10,400 ಅದ. So 10,400 ಕಳೆದ್ರೆ so 1545.6. Therefore, profit on sale. Okay, ಈ ಪ್ರಾಫಿಟ್ ಆನ್ ಸೇಲ್ ಈ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಕಂಡು ಹಿಡಿಬೇಕ್ರಿ. ಪ್ರಾಫಿಟ್ ಆನ್ ಸೇಲ್, ಸೊ percentage of on cost price is equal to profit into 100 divided by cost price. Profit 1545 ರೂಪಾಯಿ 60 ಪೈಸಾ divided by cost price 10,400 ರೂಪಾಯಿ. ಸೊ 1545 ರೂಪಾಯಿ 60 ಪೈಸಾ ಇಂಟು 100 divided by 10,400. So 14.86% on 14.86% profit on cost price. ಇಷ್ಟು ಮಾಡಿದ್ರೆ ನಮ್ದು 5 ಮಾರ್ಕ್ಸ್ ಲೆಕ್ಕ ಮುಗಿತ್ರಿ. ಈ ಕ್ವಶನ್ ನಿಮ್ಗೆ ನಿಮ್ಮ ಸೀನಿಯರ್ಸ್ ಗಳಿಗೆ 2022 KUD 5 ಮಾರ್ಕ್ಸ್ ಕೇಳಂತ ಕ್ವಶನ್. ಓಕೆ, ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ಫೋರ್ತ್ ಕ್ವಶನ್. ಈ ಕ್ವಶನ್ ನಿಮ್ ಸೀನಿಯರ್ಸ್ ಗಳಿಗೆ 2014 KUD 5 ಮಾರ್ಕ್ಸ್ ಕೇಳಂತ ಕ್ವಶನ್ ರೀ. ಸೊ ಕ್ವಶನ್ ಏನಪ್ಪಾ ಅಂತಂದ್ರೆ, ಇಫ್ ಆಪಲ್ಸ್ ಆರ್ ಬಾಟ್ at 72 at rupees 72, if apples are bought at rupees 72 a dozen means 1 dozen ಅಂದಂಗ್ರಿ ಇಲ್ಲಿ 1 dozen. ಸೊ 1 dozen ಆಪಲ್ ಗೆ 72 rupees ಪೇ ಮಾಡಾಕ್ತಾರೆ ಇಲ್ಲಿ. ಸೊ 72 rupees means and it sold for 650 rupees per 100 piece. ಪ್ರತಿ 100 ಪೀಸ್ ಲೆಕ್ಕಕ್ಕೆ 650 ರೂಪಾಯಿ ಮಾಡಿದ್ರೆ ಸೊ ವಾಟ್ ಪರ್ಸೆಂಟೇಜ್ ಗೇನ್ ಅಥವಾ ಲಾಸ್ ಇಸ್ ಮೇಡ್ ಅಂತ ಕೇಳ್ತಾನ್ರಿ. ಗೇನ್ ಆರ್ ಲಾಸ್ ಇಸ್ ಮೇಡ್ ಅಂತ ಕೇಳ್ತಾನ. ಇಲ್ಲಿ ಮೊದಲನೇ ಸೆಂಟೆನ್ಸ್ ಒಳಗೆ ಏನಂದ್ರಿ, ಪರ್ಚೇಸ್ ಮಾಡಿದ್ದ ಡಜನ್ ಲೆಕ್ಕ ಕೊಟ್ಟಾನ್ರಿ. ಅದೇ ರೀತಿ ಸೇಲ್ ಮಾಡಿದ್ದ ಪ್ರತಿ 100 ಲೆಕ್ಕ ಕೊಟ್ಟಾನ. ಸೊ ಎ ಡಜನ್ ಅಂದ್ರ 1 ಡಜನ್ಗೆ 12 ಪೀಸ್ ಅಂತ ಅರ್ಥ, 12 ಯೂನಿಟ್ಸ್ ಅಂತ ಅರ್ಥ ರೀ. ಸೊ ಇಲ್ಲಿ ಫಸ್ಟ್ ನಾವು ಸೊಲ್ಯೂಷನ್ ಇನ್ಫಾರ್ಮೇಶನ್ ಬರ್ಕೋಬೇಕ್ರಿ. ಇಲ್ಲಿ ಸೊಲ್ಯೂಷನ್ purchase apples for rupees 72 a dozen ಅಥವಾ rupees 72 divided by dozen ಅಂದ್ರೆ 12 ಪೀಸ್ 12 ಯೂನಿಟ್ಸ್ ಅಂತ ಅರ್ಥ. ಸೊ 12 ಯೂನಿಟ್ಸ್ ಮಾಡಿದ್ರೆ 72 divided by 12 ಮಾಡಿದ್ರೆ rupees 72 divided by 12 ಮಾಡಿದ್ರೆ rupees 6 per apple. ಅಂದ್ರೆ ನಾವು ಪರ್ಚೇಸ್ ಮಾಡಿದ್ದ 6 ರೂಪಾಯಿಗೆ ಒಂದು ಹಣ್ಣು ಇಲ್ಲಿ. ಅದೇ ರೀತಿ sold apple for rupees 650 per 100
ಯೂನಿಟ್ಸ್ ಅಂದ್ರೆ 100 ಯೂನಿಟ್ಸಿಗೆ 650 ರೂಪಾಯಿ ಮಾಡಿದ್ರೆ 1 ಯೂನಿಟ್ಗೆ ಎಷ್ಟಾತ್ರಿ ಇಲ್ಲಿ 650 ಡಿವೈಡೆಡ್ ಬೈ 100 ಮಾಡಿದ್ರೆ rupees 6.50 per apple. ಒಂದು ಆಪಲ್ಗೆ 6 ರೂಪಾಯಿ 8 ಅಥವಾ 6 ರೂಪಾಯಿ 50 ಪೈಸಾ ನಾವು ಮಾರ್ತೀವಿ ಇಲ್ಲಿ. ಸೊ ಇಲ್ಲಿ ಪರ್ಸೆಂಟೇಜ್ ಆಫ್ ಗೇನ್ ಆರ್ ಲಾಸ್ ಕೆ ಇದಂದ್ರೆ ಇಲ್ಲಿ. ಸೊ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಕಾಸ್ಟ್, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು, ಸೊ ಪ್ರಾಫಿಟ್ ಎಷ್ಟಾಗ್ತದ್ರಿ ಇಲ್ಲಿ, ಪ್ರಾಫಿಟ್ ಹೆಂಗ ಹೇಳ್ತೀವಿ, ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಎಷ್ಟದ ಇಲ್ಲಿ 650 6.50 ಮೈನಸ್ 1 ರೂಪಾಯಿಗೆ ಪರ್ಚೇಸ್ ಮಾಡಿದ ಎಷ್ಟು 6 ರೂಪಾಯಿ. ಸೊ 6 ರೂಪಾಯಿ 6.00 therefore 0.50 ಪರ್ ಆಪಲ್. ಸೊ ಪ್ರಾಫಿಟ್ ಎಷ್ಟು ಬಂದ್ರಿ 0.50 per apple on cost. ಹಾ, ಒಂದು ಕಾಸ್ಟಿಗೆ 0.50 ಪ್ರಾಫಿಟ್ ಆತ್ರಿ. 0. ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಸೊ ಪ್ರಾಫಿಟ್ 0.50 ಇಂಟು 100 ಡಿವೈಡೆಡ್ ಬೈ ಸಿ ಪಿ ಎಷ್ಟು ಅದರಿ 6 ರೂಪೀಸ್. 6.00 ಹಚ್ಬಹುದು ಅಥವಾ ಡೈರೆಕ್ಟ್ 6 ಹಚ್ಬಹುದು. 0.50 ಇಂಟು 100 ಡಿವೈಡೆಡ್ ಬೈ 6 ಮಾಡಿದ್ರೆ 8.33% ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್. ಇದು ಪ್ರಾಫಿಟ್ ರೀ, ಇದು ಪ್ರಾಫಿಟ್ ಪರ್ಸೆಂಟೇಜ್. ಓಕೆ, ಹಾ ಸಿಂಪಲ್ ಆಗಿ ನೋಡೋಣ್ರಿ. ಇಫ್ ಆಪಲ್ಸ್ ಆರ್ ಬಾಟ್ 72 ರೂಪೀಸ್ ಎ ಡಜನ್, 1 ಡಜನ್ ಅಥವಾ 12 ಯೂನಿಟ್ಸ್ಗೆ 72 ರೂಪಾಯಿ ಖರ್ಚು ಮಾಡಿ ಪರ್ಚೇಸ್ ಮಾಡಿದ್ದೀರಿ ಅಂಡ್ ಸೋಲ್ಡ್ ಇಟ್ ಫಾರ್ 650 ರೂಪೀಸ್ ಪರ್ 100 ಪೀಸಸ್. ಅಂದ್ರೆ 650 ರೂಪಾಯಿ ಪ್ರತಿ 100 ಪೀಸ್ ಹಂಗ ಲೆಕ್ಕ, ಪ್ರತಿ 100 ಪೀಸಿಗೆ 650 ರೂಪಾಯಿ ಮಾರಾಟ ಮಾಡಿದ್ರಿ. ಸೊ ವಾಟ್ ಪರ್ಸೆಂಟೇಜ್ ಗೇನ್ ಅಂದ್ರೆ ಪ್ರಾಫಿಟ್ ರೀ ಆರ್ ಲಾಸ್ ಈಸ್ ಮೇಡ್ ಅಂದ್ರೆ ಕೇಳ್ತಾನ್ರಿ. ಸೊ ಪರ್ಚೇಸ್ ಮಾಡಿದ ಎಷ್ಟು 72 ರೂಪಾಯಿ ಎ ಡಜನ್ ಅಥವಾ 72 ರೂಪಾಯಿ 12 ಯೂನಿಟ್ಸ್ಗೆ. ಸೊ ಡಿವೈಡ್ ಮಾಡಿದ್ರೆ 6 ರೂಪೀಸ್ ಪರ್ ಆಪಲ್ ಬಂತ್ರಿ, 6 ರೂಪಾಯಿ ಒಂದು ಖರೀದಿ ಮಾಡ್ದಂಗತ್ತೆ. ಸೊ ಎಷ್ಟಕ್ಕೆ ಸೇಲ್ ಮಾಡತ್ತೀವಿ, ಸೊ ಸೇಲ್ ಮಾಡತ್ತಿರೋದು 650 ರೂಪಾಯಿಗೆ ಪ್ರತಿ 100ಕ್ಕೆ. ಸೊ 6 ರೂಪಾಯಿ ಪೈಸಾ ಒಂದು ಆಪಲ್ ಮಾರಾಟ ಮಾಡ್ದಂಗತ್ತೆ. ಸೊ ನಮ್ ಪ್ರಾಫಿಟ್ ಏನಾಕೈತ್ರಿ ಇಲ್ಲಿ, ಸೊ ಇದಾದ್ಮೇಲೆ ಇದು ಬರೀರಿ ಪ್ರಾಫಿಟ್. ಪ್ರಾಫಿಟ್ ಇಸ್ ಈಕ್ವಲ್ ಟು ಎಸ್ ಪಿ ಮೈನಸ್ ಸಿ ಪಿ. ಎಸ್ ಪಿ ಎಷ್ಟದ ರೀ ಒಂದು ಆಪಲ್ಗೆ 6.50 ಪರ್ ಆಪಲ್ ಮೈನಸ್ 6 ರೂಪೀಸ್ ಖರೀದಿ ಮಾಡಿದ್ದೆ. ನಮಗೆ ಏನ್ ಬಂತ್ರಿ 0.50 ಪರ್ ಆಪಲ್ಗೆ ಪ್ರಾಫಿಟ್ ಸಿಕ್ಕಂಗತ್ತೆ. ಈ ಪ್ರಾಫಿಟ್ ಅನ್ನ ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಹಾಕ್ರಿ. ಪರ್ಸೆಂಟೇಜ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. 0.50 ಇಂಟು 100 ಡಿವೈಡ್ ಬೈ 6. ಸೊ 8.33% ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಬಂತ್ರಿ ಇಲ್ಲಿ. ಸೊ ಇಷ್ಟು ಮಾಡಿದ್ರೆ ನಮ್ಗೆ 5 ಮಾರ್ಕ್ಸ್ ಲೆಕ್ಕ ಮುಗಿತ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಸ್ಟೂಡೆಂಟ್ಸ್, 5th ಕ್ವಶನ್ ರೀ. ನೆಕ್ಸ್ಟ್ ಕ್ವಶನ್, ಈ ಕ್ವಶನ್ 2021 KUD 5 ಮಾರ್ಕ್ಸ್ ಕೇಳಂತ ಕ್ವಶನ್ ರೀ. ಸೊ ಅನ್ ಆರ್ಟಿಕಲ್ ವಾಸ್ ಸೋಲ್ಡ್ ಫಾರ್ ರೂಪೀಸ್ 360. ಎಷ್ಟಕ್ಕೆ ಸೇಲ್ ಮಾಡತ್ತಾರಿ, ಸೋಲ್ಡ್ ಫಾರ್ ರೂಪೀಸ್ 360 ಅಂದ್ರೆ ಒಂದ ಆರ್ಟಿಕಲ್ ಅದ ರೀ, ಒಂದ್ ವಸ್ತು ಅದ, ಆ ವಸ್ತುನ 360 ರೂಪಾಯಿ ಮಾರತ್ತಾರಿ. ಸೊ 360 ರೂಪಾಯಿ ಮಾರಿದ್ರೆ ಅವ್ರಿಗೆ ಗೇನ್ ಎಷ್ಟಾಕೈತಂದ್ರಿ 20% ಗೇನ್ ಆಗ್ತೈತಿ, ಅದು 20% ಲಾಭ ಆಗ್ತೈತಿ ಅವ್ರಿಗೆ. ಫಾರ್ ವಾಟ್ ಪ್ರೈಸ್ ಶುಡ್ ಇಟ್ ಬಿ ಸೋಲ್ಡ್ ಅಂದ್ರೆ ಯಾವ ರೇಟಿಗೆ ಮಾರಾಟ ಮಾಡಿದ್ರೆ, ಯಾವೊಂದು ಬೆಲೆಗೆ ಮಾರಾಟ ಮಾಡಿದ್ರೆ ಟು ಗೇನ್ 25%, ಯಾವ ರೇಟಿಗೆ ಮಾರಾಟ ಮಾಡಿದ್ರೆ 25% ಲಾಭ ಆಗ್ಬೇಕಂದ್ರೆ ಯಾವ ರೇಟಿಗೆ ಮಾರಾಟ ಮಾಡಬೇಕು. ಸೊ ಇದು ಕ್ವಶನ್. ಸೊ 20% ಲಾಭ ಆಗ್ಬೇಕಂದ್ರೆ 360 ರೂಪಾಯಿಗೆ ಮಾರ್ಬೇಕಾ. ಸೊ ಅದು 25% ಲಾಭ ಆಗ್ಬೇಕಂದ್ರೆ ಯಾವ ಬೆಲೆಗೆ ಮಾರಾಟ ಮಾಡ್ಬೇಕಂತ ಕೇಳ್ತಾರೆ ಇಲ್ಲಿ. ಓಕೆ, ಸೊ ಕ್ವಶನ್ ಗೊತ್ತಾಯ್ತು. ಈಗ ನೋಡ್ರಿ, ಲೆಟ್ ದ ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ ಬಿ 100 ರೂಪೀಸ್, ಕಾಸ್ಟ್ ಪ್ರೈಸ್ 100 ರೂಪಾಯಿ ಇರಲಿ. ಸೊ ಆಡ್ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಅಂದ್ರೆ 20% ಲಾಭ ಆಡ್ ಮಾಡಿದ್ರೆ 120 ರೂಪೀಸ್ ಆಯ್ತು. ಸೊ 120 ರೂಪಾಯಿ ಆಯ್ತು.
ಸೊ ನಾ ಇದು ಇಮ್ಯಾಜಿನ್ ಮಾಡ್ಕೊಂಡೇನ್ರಿ ಅಥವಾ ಊಹೆ ಮಾಡ್ಕೊಂಡೇನ್ರಿ. 100 ರೂಪಾಯಿ ಇದ್ದಾಗ 20% ಮಾರ್ಜಿನ್ ಆಡ್ ಮಾಡಿದ್ರೆ 120 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಯ್ತು. ಸೊ 120 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಇದ್ದಾಗ ನಮ್ ಕಾಸ್ಟ್ ಪ್ರೈಸ್ 120 ರೂಪಾಯಿ ಇದ್ದಾಗ ನಮ್ದು ಆರ್ಟಿಕಲ್ ಸೋಲ್ಡ್ 360 ರೂಪಾಯಿ ಐತಿ. ಸೊ ಅದ ಸಿಪಿ 100 ರೂಪಾಯಿ ಇದ್ದಾಗ ನಮ್ದು ಆರ್ಟಿಕಲ್ ಸಿಪಿ ಎಷ್ಟಿರ್ತದ? ಓಕೆ, ಸೊ ಸಿಪಿ ಆಫ್ ಆರ್ಟಿಕಲ್ ಎಷ್ಟಿದೆ? ಆರ್ಟಿಕಲ್ ಸೋಲ್ಡ್ ಆರ್ಟಿಕಲ್ ಸಿಪಿ, ಆರ್ಟಿಕಲ್ ಕಾಸ್ಟ್ ಪ್ರೈಸ್, ಆರ್ಟಿಕಲ್ ಕಾಸ್ಟ್ ಪ್ರೈಸ್, ಆರ್ಟಿಕಲ್ ಸಿಪಿ ಎಷ್ಟಿದ್ರಿ? ಸೊ ಸಿಪಿ ಇಸ್ ಈಕ್ವಲ್ ಟು 100 ಇಂಟು 360 ಡಿವೈಡ್ ಬೈ 120 ಮಾಡ್ರಿ, ಅಂದ್ರೆ 300 ರೂಪಾಯಿ ಐತಲ್ಲ ಇದು ಕಾಸ್ಟ್ ಪ್ರೈಸ್ ರೀ. ಸೊ 300 ರೂಪಾಯಿ ಇದ್ದಂತ ಕಾಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ ಅನ್ನ 360 ರೂಪಾಯಿ ಮಾರಾಟ ಮಾಡಿದ್ರೆ 20% ಲಾಭ ಆಗುತ್ತೆ ನಮ್ಗೆ. ಸೊ ಅದ 300 ರೂಪಾಯಿ ಆರ್ಟಿಕಲ್ ಅನ್ನ 25% ಲಾಭ ಆಗ್ಬೇಕಂದ್ರೆ ಯಾವ ರೇಟಿಗೆ ಮಾಡ್ಬೇಕ್ರಿ? ಸೊ ಕಾಸ್ಟ್ ಪ್ರೈಸ್ 300 ರೂಪಾಯಿ ಇದ್ದಾಗ 300 ರೂಪಾಯಿ ಇದ್ದಂತ ಕಾಸ್ಟ್ ಪ್ರೈಸ್ ಇದ್ದಂತ ಆರ್ಟಿಕಲ್ ಅನ್ನ 25% ಲಾಭ ಮಾಡ್ಬೇಕಂದ್ರೆ ಸೊ ಪ್ರಾಫಿಟ್ ಆಡ್, ಸೊ ಆಡ್ ಪ್ರಾಫಿಟ್ 25% ಮಾಡಿದ್ರೆ ಎಷ್ಟು ಬರ್ತದೆ? 300 ಇಂಟು 25% ಮಾಡಿದ್ರೆ 75 ಬಂತು. 300 ಪ್ಲಸ್ 75 ಮಾಡಿದ್ರೆ 375. ಸೊ ದ ನ್ಯೂ ಸೆಲ್ಲಿಂಗ್ ಪ್ರೈಸ್ ಟು ಗೇನ್ 25% ಆಫ್ ಪ್ರಾಫಿಟ್ ಮಾಡ್ಬೇಕಂದ್ರೆ 375 ಮಾಡ್ಬೇಕ್ರಿ. ಸೊ 375 ಮಾರಾಟ ಮಾಡಿದ್ರೆ 25% ಲಾಭ ಆಗುತ್ತೆ. ಥ್ಯಾಂಕ್ ಯು.